ಖಮೇನಿಗೆ ಇವರಿಗೂ ಏನು ಸಂಬಂಧ ರೀ? ಪೂಜ್ಯರೇ ಹೇಳಿದ್ರಲ್ಲ, ಇಂತಹ ಖಮೇನಿಯನ್ನ ನಾವು ಪ್ರತಿ ಮನೆಯಲ್ಲಿ ಜನ್ಮ ಕೊಡ್ತೇವೆ. 2014ರಲ್ಲಿಯೂ ಕೂಡ JNU ಯೂನಿವರ್ಸಿಟಿಯಲ್ಲಿ ತುಕಡೆ ಗ್ಯಾಂಗ್ ಅಂತ ಇದೆ. ಆ ತುಕಡೆ ಗ್ಯಾಂಗ್ನ ಮುಖ್ಯಸ್ಥ ಉಮರ್ ಖಾಲಿದ್. ಆ ತುಕಡೆ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಆ JNU ಯೂನಿವರ್ಸಿಟಿಯಲ್ಲಿ ಒಂದು ಪುಣ್ಯತಿಥಿ ಮಾಡ್ತಾರ್ರಿ. ಯಾರ್ದು? ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವ್ರದ್ದು ಪುಣ್ಯತಿಥಿ ಅಲ್ಲ. ಈ ದೇಶದ ಸಂಸತ್ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಾಗ ಅವ್ರನ್ನ ಮುಗಿಸ್ಬೇಕು ಅಂತ ಹೇಳಿ ದಾಳಿ ಮಾಡಿದ ಅಫ್ಜಲ್ ಗುರುವನ್ನ ಈ ದೇಶದ ಕಾನೂನು ಗಲ್ಲಿಗೇರಿಸ್ತು, ಅವನನ್ನು ದಫನ್ ಮಾಡಿದರು. ಅವನ ಫೋಟೋ JNU ಯೂನಿವರ್ಸಿಟಿಯಲ್ಲಿ ಇಟ್ಟು ಘೋಷಣೆ ಹಾಕ್ತಾರೆ, ಭಾರತ್ ತೇರಾ ತುಕಡಾ ಹೋಗಾ ಇನ್ಶಾ ಅಲ್ಲಾ ಇನ್ಶಾ ಅಲ್ಲಾ. ಅಫ್ಜಲ್ ಹಮ್ ಶರ್ಮಿಂದಾ ಹೈ, तेरे कातिल जिंदा है. ಅಫ್ಜಲ್, ನಮಗೆ ನಾಚಿಕೆ ಆಗ್ತಾ ಇದೆ, ನಿನ್ನ ಕೊಲೆ ಮಾಡಿದಂಥವ್ರು, ನಿನ್ನ ಹತ್ಯೆ ಮಾಡಿದಂಥವ್ರು ಇನ್ನೂ ಜೀವಂತ ಇದ್ದಾರೆ. ಹಾಗಾದ್ರೆ ಅಫ್ಜಲ್ ಗುರುನನ್ನು ಹತ್ಯೆ ಮಾಡಿದವ್ರು ಯಾರ್ರೀ? ಈ ದೇಶದ ಕಾನೂನು ಸಂವಿಧಾನ ಏನು ಹೇಳುತ್ತೋ ಆ ಪ್ರಕಾರ ನ್ಯಾಯಾಧೀಶರು ಆ ಅಫ್ಜಲ್ ಗುರುವಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರೆ. ಹಾಗಾದ್ರೆ ನ್ಯಾಯಾಧೀಶರು ಕಾತಿಲ್ಲ? ಅಫ್ಜಲ್ ಹಮ್ ಶರ್ಮಿಂದಾ ಹೈ, ತೇರೆ ಕಾತಿಲ್ ಜಿಂದಾ ಹೈ. ಘರ್ ಘರ್ ಸೆ ಅಫ್ಜಲ್ ನಿಕ್ಲೇಗಾ, ಕಿಸ್ಕೋ ಆಫ್ ಫಾಸಿ ಚಡೇಗಾ. ಮನೆಯಿಂದಲೂ ಕೂಡ ಅಫ್ಜಲ್ ಬರ್ತಾನೆ, ನೀವು ಎಷ್ಟು ಜನರಿಗೆ ನೀವು ಗಲ್ಲಿಗೆ ಹಾಕ್ತೀರಿ ಅಂತ. ಅವಾಗೂ ಕೂಡ 14ರಲ್ಲಿ ಬುದ್ಧಿ ಇದನ್ನೇ ಹೇಳಿದ್ದವರು ತುಕಡೆ ಗ್ಯಾಂಗ್ಗಳು. ಈಗ ನಮ್ಮ ದೇಶದ ಮುಸಲ್ಮಾನ್ ಮಹಿಳೆಯರು ಹೇಳ್ತಾರೆ, ಮನೆಗೂ ಕೂಡ ಖಮೇನಿಯನ್ನು ಹುಟ್ಟಿಸ್ತೇವೆ. ನನಗೆ ಆಶ್ಚರ್ಯ ಆಗ್ತದೆ, ದಯವಿಟ್ಟು ಕ್ಷಮಿಸಿ. ಈ ಖಮೇನಿ ಮನೆಗೆ ಹುಟ್ಟಬೇಕಾದ್ರೆ ಅಫ್ಜಲ್ ಗುರು ಮನೆಗೆ ಹುಟ್ಟಬೇಕಾದ್ರೆ ಇವರಿಬ್ಬರು ಆಪದರನ್ನು ಹುಟ್ಟಬೇಕಾಗ್ತದೆ ನಾವು, ಯಾಕಂದ್ರೆ ಇವ್ರ ಮನೆಗೆ ಕಳಿಸ್ಬೇಕಲ್ಲ. ಗೊತ್ತಾಯ್ತಾ? ಖಮೇನಿ ಅಪ್ಪನನ್ನ ಹುಡ್ಕೊಂಡು ಬರ್ಬೇಕು ಭಾರತಕ್ಕೆ, ಅಫ್ಜಲ್ ಗುರುವಿನ ಅಪ್ಪನನ್ನು ಹುಡ್ಕೊಂಡು ಬರಬೇಕು. ಯಾರ್ಯಾರು ಹುಟ್ಟಿಸಿ ಕಳಿಸ್ತೀನಿ ಅಂತ ಹೇಳಿದಾರಲ್ಲ ಖಮೇನಿ, ಇವ್ರ ಮನೆಗೆ ಕಳಿಸ್ಬೇಕು ಎಲ್ಲರಿಗೂ. ಎಂಥ ವಿಚಿತ್ರ ಮಾತು ರೇ. ಇದೇ ಇರಾನ್ನಲ್ಲಿ ಇವತ್ತಿಗೂ ಕೂಡ ಖಮೇನಿ ಹತ್ಯೆ ಆದ ತಕ್ಷಣನೇ